ಮಂಗಳೂರಿನಲ್ಲಿ ಏನು ವ್ಯವಸ್ಥೆ ಇದೆ? ಹೌದು, ಹೇಳಿ ಕೇಳಿ ಕಡಲ ನಗರಿ ಆಗಿರುವಂತ ಕಾರಣಕ್ಕಾಗಿ ಮಂಗಳೂರಿನಲ್ಲೂ ಕೂಡ ಈ ಬೀಚ್ ಬಳಿ ಎಲ್ಲ ಬಹಳ ಪಾರ್ಟಿ ಮೋಜು ಮಸ್ತಿಗೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಬೀಚ್ಗಳು ಮತ್ತೆ ಮಂಗಳೂರಿನಲ್ಲಿರುವಂಥ ಕೆಲ ದೇಗುಲಗಳು ಇಲ್ಲಿಗೆಲ್ಲ ಜನ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಪಣಂಬೂರು ಬೀಚ್ ಸುತ್ತಮುತ್ತ ಇವತ್ತು ಭಾಳ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಆ ಭಾಗದಲ್ಲೇ ಹೆಚ್ಚಿನ ಜನ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಆಮೇಲೆ ಈ ಪ್ರೈವೇಟ್ ಬೀಚ್ಗಳು ಕೂಡ ಕೆಲವು ಇದೆ ಅಂತಾದರೆ ಬೀಚ್ ಮುಂದೆ ಪ್ರೈವೇಟ್ ಜಾಗ ಇರುವಂಥದ್ದು ಅಲ್ಲೆಲ್ಲ ಅವರು ಈ ಹೋಮ್ ಸ್ಟೇ ಅವರು ರೆಸಾರ್ಟ್ನವರು ಇವ್ರುಗಳೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಪಣಂಬೂರು ಬೀಚ್ ಬಳಿನೂ ಕೂಡ ಕಳೆದ ಬಾರಿಯಂತೆ ಈ ಬಾರಿಯೂ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ನೈಟ್ ಪಾರ್ಟಿ ಆಯೋಜನೆ ಮಾಡಲಾಗಿದೆ. ಹಾಗೆ ಹುಬ್ಳಿ ಧಾರವಾಡ ಕೂಡ ಸಜ್ಜಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದ್ದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸಿಟಿ ರೌಂಡ್ಸ್ ಅನ್ನು ಹೊಡಿತಾ ಇದ್ದಾರೆ. ಬಸ್ ನಿಲ್ದಾಣ ಸೇರಿದಂತೆ ಹಲವು ಕಡೆ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತ ಜಾಗಗಳ ಬಳಿ ಎಲ್ಲ ಪೊಲೀಸರು ತೆರಳಿ ಪರಿಶೀಲನೆ ಮಾಡೋದು, ಅನುಮಾನಾಸ್ಪದವಾಗಿ ಏನಾದರೂ ವಸ್ತುಗಳು ಕಂಡು ಬರ್ತಾ ಇದಾವ ಇದನ್ನೆಲ್ಲ ನೋಡೋದು, ಇದೆಲ್ಲ ಕಂಡು ಬರ್ತಾ ಇದೆ. ಸಂಜಯ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಂದ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬೋಣ. ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿರುವಂಥದ್ದು. ಸ್ವತಃ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನು ಆರಂಭಿಸಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಹೊಸ ಬಸ್ ನಿಲ್ದಾಣದಲ್ಲಿದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಏನು ಹೊಸ ವರ್ಷದ ಸಂಭ್ರಮ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಿಂದಲೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಶ್ವಾನ ದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಹೊಸ ಬಸ್ ನಿಲ್ದಾಣದ ಅನೇಕ ಕಡೆ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಪ್ರಯಾಣಿಕರ ಲಗೇಜ್ ಬ್ಯಾಗ್ಗಳು ಸೇರಿದಂತೆ ಪ್ರತಿಯೊಂದು ವಸ್ತುಗಳನ್ನು ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಆ ಮುಖಾಂತರ ಅಂತಂದರೆ ಅವಳಿ ನಗರದಲ್ಲಿ ಯಾವುದೇ ರೀತಿಯಿಂದ ಕೂಡ ಅಹಿತಕರ ಘಟನೆಗಳು ನಡೆದಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಇದೀಗ ಪೊಲೀಸರು ಮುಂದಾಗಿರುವಂಥದ್ದು. ಸ್ವತಃ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರೇ ಸಿಟಿ ರೌಂಡ್ಸನ್ನು ಮಾಡ್ತಾ ಇರುವಂಥದ್ದು. ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಪ್ರತಿಯೊಂದು ಬ್ಯಾಗ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಇದೀಗ ಪೊಲೀಸರು ಆರಂಭಿಸಿರುವಂಥದ್ದು. ಯಾಕೆಂತಂದರೆ ಹುಬ್ಬಳ್ಳಿ ಅಂತಂದರೆ ಅದು ಛೋಟಾ ಮುಂಬೈ ಅಂತ ಹೇಳ್ತಾರೆ. ಇಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಸಾವಿರಾರು ಜನರು ವಿವಿಧ ಕಡೆ ಮಾಲ್ಗಳು, ರೆಸ್ಟೋರೆಂಟ್ಗಳು, ಪಬ್ಗಳಿಗೆ ಹೋಗಿ ಹೊಸ ವರ್ಷದ ಸಂಭ್ರಮದಲ್ಲಿ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಅವಳಿ ನಗರದಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಒಂದು ಉದ್ದೇಶದಿಂದ ಪೊಲೀಸರು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆ ಬಸ್ನಲ್ಲಿ ಹೋಗಿ ಕೂಡ ಅಲ್ಲಿ ಪ್ರಯಾಣಿಕರ ಬ್ಯಾಗ್ಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅಂತಂದರೆ ಯಾರೆಲ್ಲ ಅಂದರೆ ಹುಬ್ಬಳ್ಳಿ ಬಸ್ ನಿಲ್ದಾಣಕ್ಕೆ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಪ್ರಯಾಣಿಕರು ಬರ್ತಾರೆ. ಬಂದಂಥವ್ರ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಉದ್ದೇಶನ ಈ ರೀತಿಯಾಗಿ ಕ್ರಮಗಳನ್ನ ಕೈಗೊಂಡಿರುವುದು. ಒಂದೆಡೆ ಹೊಸ ಬಸ್ ನಿಲ್ದಾಣಕ್ಕೆ ಅನೇಕರು ಹೋದರೆ ಇನ್ನೊಂದು ಕಡೆ ವಿವಿಧ ಮಾಲ್ಗಳಿಗೆ ಹೋಗಿ ಅಲ್ಲಿ ಕೂಡ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಆ ಮುಖಾಂತರ ಅಂದರೆ ಅವಳಿ ನಗರದಲ್ಲಿ ಸಾಕಷ್ಟು ಪೊಲೀಸರು ಹೈ ಅಲರ್ಟ್ ಆಗಿರುವಂಥದ್ದು, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದು. ಅವಳಿ ನಗರದಲ್ಲಿ ಹೊಸ ವರ್ಷದ ಮುನ್ನಾ ದಿನ ಮತ್ತು ಹೊಸ ವರ್ಷದ ದಿನ ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಉದ್ದೇಶದಿಂದ ಸಾಕಷ್ಟು ಕ್ರಮಗಳನ್ನು ಪೊಲೀಸರು ಕೈಗೊಂಡಿರುತ್ತದೆ. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಳಿ. ಹಾಗೆ ಹುಬ್ಳಿ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಇವತ್ತು ಬಹಳ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರ ಸ್ಪೆಷಲ್ ಡ್ರೈವ್ ಕೂಡ ನಾವು ಕಲಬುರಗಿ ಭಾಗದಲ್ಲಿ ನೋಡಬಹುದಾಗಿದೆ. ಅಂದರೆ ಸಿಟಿ ಲಿಮಿಟ್ಸ್ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಇವರು ಕೂಡ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಕಲಬುರಗಿ ನಗರದ ಆರ್ಚಿಡ್ ಮಾಲ್ನಲ್ಲಿ ತಪಾಸಣೆ ಜೋರಾಗಿ ನಡೀತಾ ಇದೆ. ನಗರದಲ್ಲಿ ಎಚ್ಚರ ವಹಿಸಿದ್ದಾರೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೂಡ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಡಾಗ್ ಸ್ಕ್ವಾಡ್ ಕೂಡ ಈ ಮಾಲ್ನಲ್ಲೆಲ್ಲ ಓಡಾಡ್ತಾ ಇದೆ. ಅಲ್ಲೇನಾದರೂ ಅಹಿತಕರ ಘಟನೆಗಳು ಮುಂದೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಅಹಿತಕರ ಘಟನೆಗಳಂದರೆ ಏನು ದೊಡ್ಡ ಅನಾಹುತಗಳಾಗ್ಬಿಡುತ್ತೆ ಅಂತಲ್ಲ, ಭಯ ಬೀಳ್ಸೋಕ್ಕಾದ್ರೂ ಈ ಕೆಲವ್ರಿಗೆಲ್ಲ ಹೊಂಚು ಹಾಕಿರ್ತಾರೆ ಇಂಥ ಟೈಮ್ನಲ್ಲಿ. ಹಾಗಾಗಿ ಅಂಥ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ಕಿರಿಕಿರಿಗಳಿಗೆ ಆಸ್ಪದ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈ ಮಟ್ಟಿಗಿನ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕಲಬುರಗಿಯಲ್ಲೂ ಕೂಡ